ಸ್ಟೂಡೆಂಟ್ಸ್, ಇವತ್ತು 8ನೇ ತರಗತಿಯ ಸಮಾಂತರ ಚತುರ್ಭುಜದ 3.3ರಲ್ಲಿ 8ನೇ ಲೆಕ್ಕವನ್ನು ನೋಡೋಣ. 8ನೇ ಲೆಕ್ಕ ಏನು ಅಂದರೆ, ಕೆಳಗೆ ಕೊಟ್ಟಿರುವ ಚಿತ್ರಗಳಾದ GUNS ಗನ್ಸ್ ಮತ್ತು RUNS ರನ್ಸ್ ಸಮಾಂತರ ಚತುರ್ಭುಜಗಳಾಗಿವೆ. ಇವುಗಳಲ್ಲಿ x ಮತ್ತು y ಕಂಡುಹಿಡಿಯಿರಿ. ಅಳತೆಗಳು ಸೆಂಟಿಮೀಟರ್ನಲ್ಲಿದೆ ಅಂತ ಕೊಟ್ಟಿದ್ದಾರೆ. ಇದೊಂದು ಸಮಾಂತರ ಚತುರ್ಭುಜ. ಅದಕ್ಕೆ GUNS ಅಂತ ಗುರುತು ಮಾಡಿದೆ. GU ನ ಬೆಲೆ 3y-1, UN ನ ಬೆಲೆ 18, NS ನ ಬೆಲೆ 26, SG ನ ಬೆಲೆ 3x ಅಂತ ಕೊಟ್ಟಿದೆ. ಈಗ ನಾವು XY ನ ಬೆಲೆಯನ್ನು ಕಂಡುಹಿಡಬೇಕಾದ್ರೆ ಏನು ಮಾಡಬೇಕಂತ ಹೇಳಿದ್ರೆ, ಈ x ಎಲ್ಲಿದೆ, ಇಲ್ಲಿದೆ x. ಈ x ನ 3x ತಗೊಳ್ಬೇಡ. 3x ತಗೊಳ್ಬೇಕಾದ್ರೆ ಸಮಾಂತರ ಚತುರ್ಭುಜದ ಲಕ್ಷಣಗಳನ್ನು ಏನು ಅಂತ ತಿಳ್ಕೊಳ್ಬೇಡ. ಫಸ್ಟು SG ಒಂದು ಬಾಹು ಆಗಿದೆ. ಈ ಬಾಹುವಿಗೆ ಅಭಿಮುಖ ಬಾಹು NU ಅಭಿಮುಖ ಬಾಹು, ಇದಕ್ಕೆ SGಗೆ NU ಅಭಿಮುಖ ಬಾಹು ಮತ್ತು ಇವೆರಡು ಸಮಾಂತರವಾಗಿದೆ. ಆದ್ದರಿಂದ ನಾವು 3x ಮತ್ತು 18 ತಗೊಂಡು x ನ ಬೆಲೆಯನ್ನು ಕಂಡುಹಿಡಿಯೋಣ. ಅದಕ್ಕಾಗಿ ಸಮಾಂತರ ಚತುರ್ಭುಜ GUNS ನಲ್ಲಿ SGಗೆ ಅಭಿಮುಖ ಬಾಹು NU, SGಗೆ ಅಭಿಮುಖ ಬಾಹು NU. ಆದ್ದರಿಂದ SG NU ಅಂತ ತಗೊಂಡಿದೆ. ಸಮಾಂತರ ಚತುರ್ಭುಜ GUNS ನಲ್ಲಿ SG ಅಭಿಮುಖ ಬಾಹು NU ಅಂತ ಕೊಟ್ಟಿದೆ. SG ಅಭಿಮುಖ ಬಾಹು NU ಅಂತ ಕೊಟ್ಟಿದೆ. ಈಗ SGಗೆ ಅಭಿಮುಖ ಬಾಹು NU ಆಗಿದೆ. SGಯ ಬೆಲೆ 3x ಇದೆ, NU ನ ಬೆಲೆ 18 ಇದೆ. ಆದ್ದರಿಂದ ನಾವು SG NU ಅಂತ ತಗೊಂಡಿದ್ದೀವಿ. SGಯ ಕೆಳಗೆ 3x ಬರ್ಕೊಂಡಿದೆ, ಯಾಕಂದರೆ SG ನ ಬೆಲೆ 3x ಇದೆ. ಆಮೇಲೆ NU ಕೆಳಗೆ 18 ಅಂತ ಬರ್ಕೊಂಡಿದೆ, ಯಾಕಂದರೆ NU ನ ಬೆಲೆ 18 ಇದೆ. ಆದ್ದರಿಂದ SG ಕೆಳಗೆ 3x, NU ನ ಕೆಳಗೆ 18 ಬರ್ಕೊಂಡಿದೆ. 3x 18. ಈ x ನ ಬೆಲೆ ಕಂಡುಹಿಡಿಯಬೇಕಾದ್ರೆ ಗುಣಾಕಾರದಲ್ಲಿರುವ 3 ಬಲಭಾಗ ತಗೊಂಡಾಗ ಭಾಗಾಕಾರ ಆಗ್ತದೆ. 18/3 ಆದಾಗ 3 1 3 6 18, x ನ ಬೆಲೆ 6 ಬರ್ತದೆ, 6 ಸೆಂಟಿಮೀಟರ್ ಬರ್ತದೆ. ಈಗ x ನ ಬೆಲೆ 6 ಬಂದಾಗ ಈ x ಜಾಗದಲ್ಲಿ 6 ಹಾಕೊಂಡಾಗ 6 3 18, SG ನ ಬೆಲೆ 18 ಆಗ್ತದೆ, NU ನ ಬೆಲೆನೂ 18 ಆಗ್ತದೆ. ಆಗ ನಮಗೆ ಅರ್ಥ ಆಗ್ತದೆ SG ಬಾಹು NU ಬಾಹುವಿಗೆ ಸಮ ಇದೆ ಅಂತ. ಆದರೆ ಇದು ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಮಗೆ ಕೇಳಿರೋದು ಖಾಲಿ x ಮತ್ತು y ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಅದಕ್ಕೆ x ನ ಬೆಲೆ ಕಂಡುಹಿಡಿದಾಯಿತು. ಈಗ y ನ ಬೆಲೆಯನ್ನು ಕಂಡುಹಿಡಿಯೋಣ. ಸಮಾಂತರ ಚತುರ್ಭುಜ GUNS ನಲ್ಲಿ SN ಬಾಹು GU ಬಾಹುವಿಗೆ ಸಮ. ಈಗ ಅಲ್ಲಿ SN ಬಾಹು GU ಬಾಹುವಿಗೆ ಸಮ ಅಂತ ಕೊಟ್ಟಿದೆ. SN ಬಾಹುವಿನ ಬೆಲೆ 26 ಇದೆ, GU ಬಾಹುವಿನ ಬೆಲೆ 3y-1 ಇದೆ. ಈಗ ಅದೇ ರೀತಿ ಬರ್ಕೊಳ್ಳೋಣ. GU SN ಅಂದರೆ ಈ ಬಾಹು GU ಬಾಹು SN ಬಾಹುವಿಗೆ ಸಮ. ಆದ್ದರಿಂದ ನಾವು GU SN ಅಂತ ಬರೆದಿದೆ. GU ನ ಬೆಲೆ 3y-1 ಅಂತಿದೆ, SN ನ ಬೆಲೆ 26 ಇದೆ. ಹಾಗಾಗಿ ಅದನ್ನು ಬರ್ಕೊಂಡಿದೆ. 3y 26 + 1. ಈಗ ಎಡಭಾಗದಲ್ಲಿ -1 ಬಲಭಾಗ ಬಂದಾಗ +1 ಆಗ್ತದೆ. 3y 27, 26 + 1 27 ಆಗಿದೆ. ಈಗ y 27/3 ಗುಣಾಕಾರದಲ್ಲಿರುವ 3 ಬಲಭಾಗ ಬಂದಾಗ ಭಾಗಾಕಾರ ಆಗಿದೆ. ಆದ್ದರಿಂದ y 9. 3 1 3 9 27, y ಬೆಲೆ 9 ಬಂದಿದೆ. ಈಗ ಇದನ್ನು ಲೆಕ್ಕದಲ್ಲಿ ಹಾಕ್ಕೊಂಡ್ರೂ ನಮಗೆ ಗೊತ್ತಾಗ್ತದೆ. y ನ ಬೆಲೆ 9 ಬಂದಿರೋದ್ರಿಂದ 9 × 3 9 3 27, 27 - 1 26. ಈಗ GU ಬೆಲೆ 26 ಬಂತು, SN ನ ಬೆಲೆನೂ 26. ಆದ್ದರಿಂದ ಇವೆರಡು ಬಾಹು ಸಮ ಅಂತ ಗೊತ್ತಾಗ್ತದೆ. ಆದ್ದರಿಂದ ನಾವು x ನ ಬೆಲೆ 6 ಸೆಂಟಿಮೀಟರ್ ಮತ್ತು y ನ ಬೆಲೆ 9 ಸೆಂಟಿಮೀಟರ್ ಅಂತ ಬಂದಿದೆ. ಈಗ ಅಭ್ಯಾಸ 3.3ರ 8ನೇ ಲೆಕ್ಕದಲ್ಲಿ ಎರಡನೇದನ್ನು ನೋಡೋಣ. ಎರಡನೇದರಲ್ಲೂ ಸಹ ಒಂದು ಸಮಾಂತರ ಚತುರ್ಭುಜವನ್ನು ಕೊಟ್ಟಿದ್ದಾರೆ. ಇದು RUNS ಅಂತ ಗುರುತಿಸಲಾಗಿದೆ. ಈ ಸಮಾಂತರ ಚತುರ್ಭುಜದಲ್ಲಿ RUNS ಒಂದು ಸಮಾಂತರ ಚತುರ್ಭುಜವಾಗಿದೆ. ಇಲ್ಲಿ ಏನು ಕೊಟ್ಟಿದ್ದಾರೆ, ಕರ್ಣಗಳನ್ನು ಕೊಟ್ಟಿದ್ದಾರೆ. ಇದು ಎರಡು ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ಅರ್ಧಿಸುವ ಬಿಂದುವಿಗೆ ನಾವು ಅಂತ ಬರ್ಕೊಂಡಿದ್ದೇವೆ. ಈಗ RO 16 ಅಂತ ಕೊಟ್ಟಿದೆ, ON x + y ಅಂತ ಕೊಟ್ಟಿದೆ, OU x + 7 ಅಂತ ಕೊಟ್ಟಿದೆ, OS 20 ಅಂತ ಕೊಟ್ಟಿದೆ. ಈಗ ಲೆಕ್ಕದಲ್ಲಿ ನಾವೇನು y ನ ಬೆಲೆಯನ್ನು ಕಂಡುಹಿಡಬೇಕಾಗಿದೆ. ಸಮಾಂತರ ಚತುರ್ಭುಜ RUNS ನಲ್ಲಿ RN ಮತ್ತು SUಗಳು ಕರ್ಣಗಳಾಗಿವೆ. RN ಮತ್ತು SUಗಳು ಕರ್ಣಗಳಾಗಿವೆ ಮತ್ತು ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ಈ ಕರ್ಣವನ್ನು ಪರಸ್ಪರ ಅರ್ಧಿಸುತ್ತೆ. ಅರ್ಧಿಸುವ ಬಿಂದುವಿಗೆ O ಅಂತ ಹೆಸರು ಕೊಟ್ಟಿದ್ದೇವೆ. ಈಗ ಕರ್ಣಗಳಲ್ಲಿ OU OS ಆಗಿರಬೇಕಾಗ್ತದೆ. ಇಲ್ಲಿಂದ ಇಲ್ಲಿಗೆ ಎಷ್ಟು ಅಳತೆ ಇದೆ ಅಷ್ಟೇ ಅಳತೆ ಇಲ್ಲಿಂದ ಇಲ್ಲಿಗೆ ಇರಬೇಕಾಗ್ತದೆ. ಆವಾಗ ಇದು ಪರಸ್ಪರ ಅರ್ಧಿಸುತ್ತದೆ ಅನ್ನುವಂಥದ್ದಕ್ಕೆ ಒಂದು ಅರ್ಥ ಬರ್ತದೆ. ಅದಕ್ಕೋಸ್ಕರ OU OS ಅಂತ ತಗೊಳ್ಳೋಣ. OU OS ಅಂತ ತಗೊಂಡಿದೆ. OU ನ ಬೆಲೆ x + 7 ಅಂತ ಇದೆ. OS ನ ಬೆಲೆ 20 ಅಂತ ಕೊಟ್ಟಿದೆ. ಈಗ x 20 - 7 +7 ಬಲಭಾಗ ಬಂದಾಗ -7 ಆಗಿದೆ. ಆದ್ದರಿಂದ x 13 ಬಂದಿದೆ. 20ರಲ್ಲಿ 7 ಕೂಡ 13 ಬಂದಿದೆ. x ನ ಬೆಲೆ 13 ಬಂದಿದೆ.
ಈ ಎಕ್ಸ್ನ ಬೆಲೆ 13 ಹಾಕೊಂಡಾಗ ಇಲ್ಲಿ ಎಕ್ಸ್ನ ಬೆಲೆ 13 ಹಾಕಿದಾಗ 13 + 7 20 ಆಗ್ತದೆ. OU = 20 ಆಗ್ತದೆ, OS = 20 ಆಗ್ತದೆ. ಆದರೆ ಇದರಿಂದ ಇದು ಸಮ ಇದೆ ಅಂತ ಗೊತ್ತಾಗ್ತದೆ. ಈಗ y ನ ಬೆಲೆಯನ್ನು ಕಂಡುಹಿಡಿಯೋಣ. ಮತ್ತು ಕರ್ಣ ON = OR. ಕರ್ಣ ON = OR. ಈ ಕರ್ಣಕ್ಕೆ ಸಮವಾಗಿದೆ. ಕರ್ಣದ ಅರ್ಧ ಭಾಗ ಈ ಅರ್ಧ ಭಾಗಕ್ಕೆ ಸಮವಾಗಿದೆ. ಆದ್ದರಿಂದ ON = OR ಅಂತ ತಗೊಂಡಿದೆ. ON = OR. ON ನ ಬೆಲೆ x + y ಅಂತ ಇದೆ. ON ನ ಬೆಲೆ x + y ಅಂತ ಕೊಟ್ಟಿದೆ. OR ನ ಬೆಲೆ 16 ಅಂತ ಕೊಟ್ಟಿದೆ. ಆದ್ದರಿಂದ ON ನ ಬೆಲೆ x + y, OR ನ ಬೆಲೆ 16 ಅಂತ ಬರ್ಕೊಂಡಿದೆ. ಈಗ x + y = 16 ಅಂತ ಕೊಟ್ಟಿರೋದ್ರಿಂದ ಈಗ ಎರಡೂ ಬೀಜಾಕ್ಷರವಾಗಿರೋದ್ರಿಂದ ನಮಗೆ ಸಂಖ್ಯೆಯನ್ನು ಕಂಡುಹಿಡಿಯಲಿಕ್ಕೆ ಬರೋದಿಲ್ಲ. ಆದ್ದರಿಂದ ನಮಗೆ ಈಗಾಗಲೇ x ನ ಬೆಲೆ ಗೊತ್ತಿದೆ. x = 13 ಅಂತಿದೆ. 13ನ x ಜಾಗದಲ್ಲಿ ಅಳವಡಿಸ್ಕೊಳ್ಳೋಣ. x ನ ಬೆಲೆ 13 ಅಂತ ಬರ್ಕೊಳ್ಳೋಣ. + y = 16. ಈಗ y = 16 - 13. ಈ 13 ಬಲಭಾಗಕ್ಕೆ ಬಂದಾಗ ಮೈನಸ್ ಆಗ್ತದೆ. y = 3. 16ರಲ್ಲಿ 13 ಹೋದರೆ 3 ಉಳಿತದೆ. y ನ ಬೆಲೆ 3 ಬಂದಿದೆ. ಈಗ y ಜಾಗದಲ್ಲಿ 3 ಹಾಕಿದಾಗ x ನ ಬೆಲೆ 13 ಇದೆ. y ನ ಬೆಲೆ ನಮಗೆ 3 ಸಿಕ್ಕಿದೆ. 13 + 3 16 ಆಗಿದೆ. ಆದ್ದರಿಂದ OS = 16 ಆಯಿತು, OR = 16 ಆಯಿತು. ಆದ್ದರಿಂದ ಇವೆರಡು ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಅಂತ ನಮಗೆ ಲಕ್ಷಣದಲ್ಲಿ ಇರೋದ್ರಿಂದ ಈ ಲೆಕ್ಕ ಸರಿ ಇದೆ ಅಂತ ಅರ್ಥ. ಆದ್ದರಿಂದ ಈಗ ನಮಗೆ x ನ ಬೆಲೆ 13, y ನ ಬೆಲೆ 3 ಅಂತ ನಾವು ಕಂಡುಹಿಡಿದಿದ್ದೇವೆ. ಸ್ಟೂಡೆಂಟ್ಸ್, ಇದು ಸಮಾಂತರ ಚತುರ್ಭುಜಗಳ ಅಭ್ಯಾಸ 3.3ರಲ್ಲಿ 9ನೇ ಲೆಕ್ಕ. ಚಿತ್ರದಲ್ಲಿ RISK ಮತ್ತು CLUEಗಳು ಸಮಾಂತರ ಚತುರ್ಭುಜಗಳು. ಇವುಗಳಲ್ಲಿ x ನ ಬೆಲೆಯನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಇದೊಂದು RISK ಒಂದು ಸಮಾಂತರ ಚತುರ್ಭುಜ ಮತ್ತು CLUE ಒಂದು ಸಮಾಂತರ ಚತುರ್ಭುಜ. ಇದರಲ್ಲಿ ಇದು x ಕೋನ, ಇದರ ಬೆಲೆಯನ್ನು ನಾವು ಕಂಡುಹಿಡಬೇಕಾಗಿದೆ. ಇದು K ಕೋನ 120 ಡಿಗ್ರಿ ಅಂತ ಕೊಟ್ಟಿದೆ ಮತ್ತು L ಕೋನ 70 ಡಿಗ್ರಿ ಅಂತ ಕೊಟ್ಟಿದೆ. ಇವೆರಡನ್ನು ಉಪಯೋಗಿಸಿಕೊಂಡು ನಾವು ಈ x ಬೆಲೆಯನ್ನು ಕಂಡುಹಿಡಬೇಕಾಗಿದೆ. ಈಗ ನಮಗೆ x ಬೆಲೆಯನ್ನು ಕಂಡುಹಿಡಬೇಕಾದ್ರೆ ಒಂದು ಈ S ಕೋನದ ಅಳತೆ, ಈ ಕೋನದ ಅಳತೆ ಬೇಕಾಗುತ್ತದೆ, ಅಥವಾ ಈ 3 ಕೋನದ ಅಳತೆ ಬೇಕಾಗ್ತದೆ. ಈ 3 ಕೋನ ಅಳತೆ ಕಂಡುಹಿಡಿದಾಗ ಈ O ಕೋನ ಏನಾಗ್ತದೆ, ಇದು IOC, ಇದು ಶೃಂಗಾಭಿಮುಖ ಕೋನ. ಇದು ಶೃಂಗಾಭಿಮುಖ ಕೋನ ಅಂದ್ರೆ ಈ ಕೋನ ಎರಡು ಸಮ ಇರ್ತವೆ. ಆದ್ರಿಂದ ಈ ಕೋನ ಕಂಡುಹಿಡಿದಾಗ ಈ ಕೋನದ ಬೆಲೆ ಇದೆರಡು ಸಮ ಆಗಿರ್ತದೆ. ಆದ್ರಿಂದ ಈ ಕೋನದ ಬೆಲೆ ಇದಾಗಿರ್ತದೆ. ಹೀಗೂ ಕಂಡುಹಿಡಿಬಹುದು, ಅಥವಾ ಇವೆರಡು ಕೋನಗಳನ್ನು ಕಂಡುಹಿಡಿದು ನಂತರ ಇದನ್ನು ಕಂಡುಹಿಡಿಬಹುದು. ಈಗ ಈ ರೀತಿಯಾಗಿ ನೋಡೋದಾದ್ರೆ ಮೇಲಿನ ಸಮಾಂತರ ಚತುರ್ಭುಜ RISK ನಲ್ಲಿ ಕೋನ್ K = 180 ಡಿಗ್ರಿ ಮತ್ತು ಸಮಾಂತರ ಚತುರ್ಭುಜ CLUE ನಲ್ಲಿ ಕೋನ್ L = 70 ಡಿಗ್ರಿ ಕೊಟ್ಟಿದೆ. x ಕೋನದ ಬೆಲೆಯನ್ನು ಕಂಡುಹಿಡಿಯಬೇಕಾಗಿದೆ. ತ್ರಿಭುಜ OES ನಲ್ಲಿ ಕೋನ್ O = x, ಕೋನ್ S = y ಮತ್ತು ಕೋನ್ E = z ಎಂದು ಭಾವಿಸೋಣ. ತ್ರಿಭುಜ OES ನಲ್ಲಿ ಕೋನ್ O = x ಅಂತ ಕೊಟ್ಟಿದೆ, ಕೋನ್ S = y ಅಂತ ಭಾವಿಸೋಣ, ಮತ್ತೆ ಕೋನ್ E = z ಅಂತ ಭಾವಿಸೋಣ. ಈಗ ತ್ರಿಭುಜ OES ನಲ್ಲಿ y ನ ಬೆಲೆಯನ್ನು ಕಂಡುಹಿಡಿಯೋಣ. ಸಮಾಂತರ ಚತುರ್ಭುಜದಲ್ಲಿ ಕೋನ್ RKS = 120 ಡಿಗ್ರಿ ಮತ್ತು ಕೋನ್ ISU = 180 ಡಿಗ್ರಿ ಇದೆ. ಅಂದ್ರೆ ಕೋನ್ RKS ಅಂದ್ರೆ ಈ ಕೋನ 120 ಡಿಗ್ರಿ ಇದೆ. ಅದೇ ರೀತಿ ISU ಅಂದ್ರೆ ಈ ಕೋನ ಸಹ 120 ಡಿಗ್ರಿ ಇದೆ. ಏಕೆಂದ್ರೆ ಒಂದು ಸಮಾಂತರ ಚತುರ್ಭುಜದಲ್ಲಿ ಎರಡು ಸಮಾಂತರ ಬಾಹುಗಳನ್ನ ಒಂದು ಸರಳ ರೇಖೆ ಛೇದಿಸಿದಾಗ ಸಮಾಂತರ ಬಾಹುವಿನ ಎರಡೂ ಪಾರ್ಶ್ವದಲ್ಲಿ ಉಂಟಾಗುವ ಎರಡು ಕೋನಗಳು ಸಮವಾಗಿರುತ್ತವೆ. ಇದನ್ನು ಅನುರೂಪ ಕೋನಗಳು ಅಂತ ಕರೀತಾರೆ. ಈ ಕೋನ್ K ಮತ್ತು ಕೋನ್ S ಎರಡು ಸಮ ಇರೋದ್ರಿಂದ ಇದನ್ನ ಅನುರೂಪ ಕೋನಗಳು ಅಂತ ಕರೀತಾರೆ. ಆದ್ರಿಂದ ಕೋನ್ K 120 ಆದಾಗ ಕೋನ್ S 120 ಆಗಿರ್ತದೆ. ಈಗ ಅದು 120 ಆದಾಗ ESU ಒಂದು ಸರಳ ಕೋನ, ಇದು ಒಂದು ಸರಳ ಕೋನ. ಸರಳ ಕೋನದ ಬೆಲೆ ಎಷ್ಟಿರ್ತದೆ? 180 ಇರ್ತದೆ. 180 ಇರೋದ್ರಿಂದ ನಮಗೆ ಕೋನ್ S ಬೆಲೆ 120 ಗೊತ್ತಿದೆ. ಆದ್ರಿಂದ 180ರಲ್ಲಿ 120 ಕಳೆದಾಗ ಈ y ಕೋನದ ಬೆಲೆ ನಮಗೆ ಸಿಗ್ತದೆ. ಸಮಾಂತರ ಚತುರ್ಭುಜದಲ್ಲಿ ಕೋನ್ RKS 120 ಡಿಗ್ರಿ ಮತ್ತು ಕೋನ್ ISU = 120 ಡಿಗ್ರಿ. ಯಾಕಂದ್ರೆ ಕೋನ್ K = ಕೋನ್ S = 120 ಡಿಗ್ರಿ. ಇದು ಕೋನ್ K, ಕೋನ್ S ಎರಡು 120 ಡಿಗ್ರಿ ಇರುತ್ತೆ. ಯಾಕಂದ್ರೆ ಇದು ಅನುರೂಪ ಕೋನಗಳು. ನಮ್ಮ ಸಮಾಂತರ ಚತುರ್ಭುಜದ ಲಕ್ಷಣಗಳಲ್ಲಿ ಅನುರೂಪ ಕೋನಗಳು ಬಗ್ಗೆ ಕೊಟ್ಟಿದ್ದಾರೆ. ಆ ಲಕ್ಷಣವನ್ನು ತಿಳ್ಕೊಂಡಾಗ ನಿಮಗೆ ಇದು ಅರ್ಥ ಆಗ್ತದೆ.
ತ್ರಿಭುಜ OESನಲ್ಲಿ ಕೋನ್ ESU = 180 ಡಿಗ್ರಿ. ತ್ರಿಭುಜ OESನಲ್ಲಿ ಕೋನ್ ESU ಈ ಒಂದು ಸರಳ ರೇಖೆ ಅಂದ್ರೆ 180 ಡಿಗ್ರಿ ಇರ್ತದೆ. ಎಸ್ನಲ್ಲಿ 180 ಡಿಗ್ರಿ ಇರ್ತದೆ. ಆದ್ರಿಂದ ಈ ESU = 180 ಡಿಗ್ರಿ ಸರಳ ಕೋನವಾದ್ರಿಂದ ಈ ಕೋನದಲ್ಲಿ ಎರಡು ಕೋನಗಳಿದಾವೆ. ಒಂದು Y ಕೋನ, ಒಂದು S ಕೋನ, ಇವೆರಡು ಕೋನಗಳಿದಾವೆ. ಆವಾಗ ಕೋನ್ OSU ಪ್ಲಸ್ ಕೋನ್ OSE = 180 ಡಿಗ್ರಿ. ಕೋನ್ OSU 180 ಡಿಗ್ರಿ ಇದೆ. ಕೋನ್ OSE Y ಕೋನ ಆಗಿದೆ = 180 ಡಿಗ್ರಿ ಅಂತ ತೋರಿಸಿದೆ. ಈಗ ಈ ಕೋನದ ಅಳತೆಗಳನ್ನು ಅದರಲ್ಲಿ ಬರೆದಾಗ ಕೋನ್ OSU = 170 ಡಿಗ್ರಿ. ಕೋನ್ OSU = 170 ಡಿಗ್ರಿ ಇದೆ, ಅದನ್ನ ಅಲ್ಲಿ ಬರ್ಕೊಂಡಿದೆ. ಪ್ಲಸ್ ಕೋನ್ OSE = Y ಅಂತ ಕೊಟ್ಟಿದೆ. ಕೋನ್ OSE ನ Y ಅಂತ ಗುಣಿಸಿದೆ, ಆದ್ರಿಂದ ಅದನ್ನ Y ಅಂತ ಬರ್ಕೊಳ್ಳೋಣ. ಕೋನ್ OSU 170 ಡಿಗ್ರಿ, ಕೋನ್ OSE = Y ಅಂತ ಕೊಟ್ಟಿದೆ = 180 ಡಿಗ್ರಿ. ಇವೆರಡನ್ನು ಕೂಡಿದಾಗ 180ಗೆ ಸಮ ಆಗ್ತದೆ. ಹಾಗಾದ್ರೆ Y = 180 - 170 ಮಾಡಿದಾಗ ನಮಗೆ 60 ಡಿಗ್ರಿ ಬರುತ್ತೆ. Y ಕೋನದ ಬೆಲೆ ನಮಗೆ 60 ಡಿಗ್ರಿ ಸಿಕ್ಕಿದೆ. ಅಂದ್ರೆ ಈ ಕೋನದ ಬೆಲೆ ನಮಗೆ ಸಿಕ್ಕಿದೆ, ಈ ಕೋನದ ಬೆಲೆ ನಮಗೆ ಈಗ 60 ಡಿಗ್ರಿ ಅಂತ ಸಿಕ್ಕಿದೆ. ಈ ನಂತರ Z ಕೋನದ ಬೆಲೆಯನ್ನ ಕಂಡುಹಿಡಿಯೋಣ. ಈಗ ತ್ರಿಭುಜ OESನಲ್ಲಿ Z ನ ಬೆಲೆಯನ್ನು ಕಂಡುಹಿಡಿಯೋಣ. ಸಮಾಂತರ ಚತುರ್ಭುಜದಲ್ಲಿ ಕೋನ್ CLU = 70 ಡಿಗ್ರಿ ಇದೆ. ಆದ್ರಿಂದ ಕೋನ್ CEU = 70 ಡಿಗ್ರಿ. ಈ ಸಮಾಂತರ ಚತುರ್ಭುಜದಲ್ಲಿ ಕೋನ್ CLU = 70 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಆದ್ರಿಂದ ಇದರ ಕೋನ್ L ನ ಅಭಿಮುಖ ಕೋನ E ಆದ್ರಿಂದ ಇದು ಸಹಿತ 70 ಡಿಗ್ರಿ ಆಗ್ತದೆ. ಆದ್ರಿಂದ ಕೋನ್ OES ಸಹ 70 ಡಿಗ್ರಿ ಆಗ್ತದೆ. ಏಕೆಂದ್ರೆ ಕೋನ್ L = ಕೋನ್ E = 70 ಡಿಗ್ರಿ. ಯಾಕಂದ್ರೆ ಕೋನ್ L 70 ಡಿಗ್ರಿ ಆದ್ರಿಂದ ಕೋನ್ E ಸಹ 70 ಡಿಗ್ರಿ ಆಗ್ತದೆ. ಯಾಕಂದ್ರೆ ಇದು ಅಭಿಮುಖ ಕೋನ, ಆದ್ರಿಂದ ಕೋನ್ E 70 ಆದ್ರಿಂದ ಕೋನ್ E ನ ತೋರಿಸುವ ಕೋನ ಯಾವುದು Z. ಈ Z ಸಹ 70 ಡಿಗ್ರಿನೇ ಆಗ್ತದೆ. ಈ ಕೋನ 70 ಆದ್ಮೇಲೆ E ಸಹ 70 ಆಗ್ತದೆ, Z ಸಹ 70ನೇ ಆಗಿರ್ತದೆ. ಆದ್ರಿಂದ ಕೋನ್ L = ಕೋನ್ E = 70 ಡಿಗ್ರಿ ಅಭಿಮುಖ ಕೋನ. ತ್ರಿಭುಜ OESನಲ್ಲಿ ಕೋನ್ E = ಕೋನ್ Z = 70. ಕೋನ್ E ಸಹಿತ 70 ಆಗಿದೆ, ಕೋನ್ Z ಸಹ 70ನೇ ಆಗಿದೆ. ಆದ್ರಿಂದ OESನಲ್ಲಿ ಕೋನ್ Z = 70 ಡಿಗ್ರಿ. ಈಗ ನಮಗೆ OESನಲ್ಲಿ X ದ ಬೆಲೆ ಕಂಡುಹಿಡಿಯಬೇಕಾಗಿದೆ. Y ನ ಬೆಲೆ 60 ಸಿಕ್ಕಿದೆ, Z ನ ಬೆಲೆ 70 ಸಿಕ್ಕಿದೆ. ಇವೆರಡು ಸಿಕ್ಕಿದ ಮೇಲೆ ಈ ಕೋನವನ್ನ ನಾವು ಈಸಿಯಾಗಿ ಕಂಡುಹಿಡಿಯಬಹುದು. ಅದೇಗೆ ಅಂತ ನೋಡೋಣ. ಈಗ ತ್ರಿಕೋನ OESನಲ್ಲಿ X ನ ಬೆಲೆಯನ್ನು ಕಂಡುಹಿಡಿಯೋಣ. ತ್ರಿಭುಜ XYZ ನಲ್ಲಿ ಎಲ್ಲ ಒಳಕೋನಗಳ ಮೊತ್ತ 180ಕ್ಕೆ ಸಮ. ಈಗ OES ತ್ರಿಭುಜದಲ್ಲಿ 3 ಕೋನಗಳಿದ್ದಾವೆ. ಈ 3 ಕೋನಗಳ ಮೊತ್ತ ನಮಗೆ 180ಕ್ಕೆ ಸಮ. ಇದು ತ್ರಿಭುಜದ ಲಕ್ಷಣಗಳು. ಈ 3 ಕೋನಗಳ ಮೊತ್ತ 180 ಆದ್ಮೇಲೆ ಇವೆರಡು ಕೋನ ನಮಗೆ ಸಿಕ್ಕಿದೆ ಅಂದ್ಮೇಲೆ ಈ ಕೋನವನ್ನ ನಾವು ಕಂಡುಹಿಡಿಯಬಹುದು. ಆದ್ರಿಂದ ಕೋನ್ X ಪ್ಲಸ್ ಕೋನ್ Y ಪ್ಲಸ್ ಕೋನ್ Z = 180. 3 ಕೋನಗಳ ಮೊತ್ತ, ತ್ರಿಭುಜದ 3 ಕೋನಗಳ ಮೊತ್ತ 180 ಡಿಗ್ರಿ. ಆದ್ರಿಂದ ಕೋನ್ X ನ ಬೆಲೆ ನಮಗೆ ಗೊತ್ತಿಲ್ಲ, ಕೋನ್ X ಅಂತ ಬರ್ಕೊಂಡಿದೆ. ಕೋನ್ Y ನ ಬೆಲೆ 60 ಅಂತ ನಮ್ಗೆ ಗೊತ್ತಿದೆ, 60 ಬರ್ದಿದೆ. ಕೋನ್ Z ನ ಬೆಲೆ 70 ಸಿಕ್ಕಿದೆ, 70 ಅಂತ ಬರ್ದಿದೆ. = 180. ಕೋನ್ X ಪ್ಲಸ್ 60 70 ಕೂಡಿಸಿದಾಗ 130 ಆಗ್ತದೆ, = 180. ಕೋನ್ X = 180 - 130 ಮಾಡಿದಾಗ ನಮಗೆ ಕೋನ್ X ನ ಬೆಲೆ 50 ಬಂದಿದೆ. ಆದ್ರಿಂದ ನಮ್ಮ ಉತ್ತರ ಏನಿದೆ, X ನ ಬೆಲೆ 50. ಈಗ ನಮಗೆ X ನ ಬೆಲೆ 50 ಸಿಕ್ಕಿದೆ. ಸ್ಟೂಡೆಂಟ್ಸ್, ಇದು ಮ್ಯಾಥ್ಸ್ ಮ್ಯಾಗ್ನೆಟ್ ಯೂಟ್ಯೂಬ್ ಚಾನಲ್. 8ನೇ ತರಗತಿಯ ಎಲ್ಲ ಗಣಿತ ಪ್ರಶ್ನೆಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಎಲ್ಲ ಸ್ನೇಹಿತರಿಗೂ ಇದು ಮುಟ್ಟುವಂತೆ ಮಾಡಿ. ಧನ್ಯವಾದಗಳು.